ಆಲ್ರೆಡಿ ಒಂದ್ಸತಿ ಬಂದು ಹೋಗ್ಯಾರ, ನಮಗೆ ಮತ್ತೆ ಹೇಳ್ಕೊಂಬಂದಾರ. से नई नई आइटम भी आई है और भी जो नया है। छान आहे ना मग ह्यात घेऊन घालिंगे जो तिथे बी अजून आहे की हे असलं हे बी 24च दिसतंय. हे बोलत कपडे घेऊन घालायला वाळू घालायला घेऊन छान आहे बघ. हां तुम्ही घेतलेलं बघित आहे की हे ठेवून घ्या. दोन मध्ये कोणचा तर एक घेऊ. हां जाड हां हां राहून दे. ग्रीन घेताव का बघा नाही तर डस्टबिन घेईन सगळं सगळं 24 1 पीस 24. घ्या एक बघित जागा पुसाल फादेच. हे बी कोडा मोठा आहे बघ. उद्याच अपलोड करतो. पाप बघून येणारे बी येतात. पातळ आहे. हे छान आहे. कोण राहुल तवा तुम्हाला ब्लू घ्या. हां एक घ्या. मस्त आहे तरी हायली रेकमेंडेड. सुपर आहे. मातीचा कलर कशाला हे नको घ्या. डॉक्टर स्टोन ते बी 24 म्हणे. ते बी 24 म्हणे. बाई ते ह्याच्याकिंत हे मोठा स्टूल घेऊ का बोलत रा. हे देवघरला तुवाल पाहिजे. कडे चिन्ह आहे बघ. ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ನಾನು ಈ ವ್ಲಾಗಲ್ಲಿ ವೆಲ್ಕಮ್ ಮಾಡೋದೇ ಮರೆತುಬಿಟ್ಟೆ. ಸೊ ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದೇನು ಮಿಸ್ಟೇಕ್ ಮಾಡಿದೆ ಅಂದರೆ, ನಾನು ನಮ್ಮ ಅತ್ತಿಗೆ ಕನ್ನಡದಲ್ಲಿ ಮಾತಾಡಬೇಕಿತ್ತು. ಮಾತಾಡ್ತಾ ಮರಾಠಿನಲ್ಲಿ ಫ್ಲೋಲ್ಲಿ ಮಾತಾಡ್ತಾಯಿದ್ವಿ. ಸೊ ಹಾಗಾಗಿ ಈ ವ್ಲಾಗು ಯಾರಿಗೂ ಅರ್ಥ ಆಗಲ್ಲ ಅಂತ ಮತ್ತೆ ನಾನು ಇಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನೀವು ಹೈಲಿ ರೆಕಮೆಂಡೆಡ್ ಸೇಲ್ ಅಂತಲೇ ಹೇಳ್ಬೋದು. 24 ರುಪೀಸಿಗೆ ಏನು ಬರುತ್ತೆ ಹೇಳಿ? 100 ರೂಪಾಯಿಗೆ ಆರಾಮ್ಸೆ 4 ಐಟಮ್ಸ್ ಬರುತ್ತೆ. ಆ್ಯಂಡ್ ಮತ್ತು 8 ರೂಪಾಯಿ ಚೇಂಜ್ ಕೂಡ ಉಳಿಯುತ್ತೆ. ಸಾರಿ 4 ರೂಪಾಯಿ ಚೇಂಜ್ ಉಳಿಯುತ್ತೆ. ಮತ್ತು ನೋಡಿ, ಎಲ್ಲ ಪಾಟ್ ಆಗಿರ್ಬೋದು, ಸ್ಟೂಲ್ಸ್ ಆಗಿರ್ಬೋದು, ಈ ಥರ ಡಸ್ಟ್ಬಿನ್ನು, ಬಕೆಟ್ಸ್, ಆಮೇಲೆ ಲತ್ತುಣಿಗೆ, ಈ ಥರ ಡಬ್ಬಿಗಳು ಎಲ್ಲ ತುಂಬಾ ಚೆನ್ನಾಗಿತ್ತಂತಲೇ ಹೇಳ್ಬೋದು.
ಕೆಲವೊಂದು ಐಟಮ್ಸ್ 30 ರುಪೀಸ್ 40 ರುಪೀಸ್ ಇತ್ತು. 70% ಎಲ್ಲ 24 ರುಪೀಸೇ ಇದ್ದಿದ್ದು. ಸೊ ಇಲ್ಲಿ ಪಾಟ್ಗಳು ನೋಡ್ಬೋದು ಎಷ್ಟು ಚೆನ್ನಾಗಿದ್ದಾವೆ. ಇದೇ ಪಾಟ್ಗಳು 99 50 ರುಪೀಸ್ 60 ರುಪೀಸ್ ಅಂತಾರೆ. ಸೊ ನಾನಿದು ತುಂಬ ಲೆಂತಿ ಆಗುತ್ತೆ ವಿಡಿಯೋ ಅಂತ ಫಾಸ್ಟ್ ಫಾರ್ವರ್ಡಿಗೆ ಇಟ್ಟಿದ್ದೀನಿ. ಸೊ ನಿಮಗೆ ಗೊತ್ತಾಗುತ್ತೆ ಐಟಮ್ಸ್ ಎಲ್ಲ ನೋಡಿದರೆ ಗೊತ್ತಾಗುತ್ತೆ. ಆ್ಯಂಡ್ ಎಲ್ಲಿ ಇರೋದು ಇದು ಅಂದರೆ ಜಗಳೂರು ಬಸ್ ಸ್ಟ್ಯಾಂಡ್ ನಿಯರ್ ಇರೋದು. ಇದೇ ಥರನೇ ಇದು ಇಲ್ಲಿ 12ಗೆ ಲಾಸ್ಟ್ ಆಗುತ್ತೆ. ಆ್ಯಂಡ್ ಇದೇ ಥರ ಸೇಮ್ ಸೇಲು. ಆ್ಯಂಡ್ ಫಸ್ಟ್ ಇದು ಹೇಳ್ತೀನಿ, ಈ ಲತ್ತುಣ್ಣಿಗೆ ಅಂತೂ ತುಂಬಾ ಚೆನ್ನಾಗಿದೆ, 30 ರುಪೀಸ್ ಓನ್ಲಿ. ಆ್ಯಂಡ್ ಚಪಾತಿನೂ ಕೂಡ ತುಂಬಾ ಚೆನ್ನಾಗಿ ಬರ್ತಿದೆ, ನಾವು ಯೂಸ್ ಮಾಡ್ತಿದ್ದೀವಲ್ಲ ಮನೆಯಲ್ಲಿ, ಚೆನ್ನಾಗಿದೆ. ಆ್ಯಂಡ್ ನಾನು ಈ ಸೇಲ್ ಬಗ್ಗೆ ಹೇಳ್ತಿದ್ನಲ್ವ, ಸೊ ಈ ಸೇಲು ಇಲ್ಲಿ 12ಗೆ ಲಾಸ್ಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಅತ್ತರಾಜ ಸರ್ಕಲಲ್ಲಿ ಕಂಟಿನ್ಯೂ ಆಗುತ್ತೆ, ಅಲ್ಲೂ ಶಾದಿ ಮಾಲಲ್ಲೇ ಹಾಕಿದ್ದಾರೆ. ಸೊ ಅಲ್ಲಿ ಇನ್ನೊಂದು ಮಂತ್ ಇರುತ್ತೆ, ನೀವು ಹೋಗಿ ಆರಾಮ್ಸೆ ಪರ್ಚೇಸ್ನ ಮಾಡ್ಬೋದು. ಅತ್ತರಾಜ ಸರ್ಕಲ್ ನಿಯರ್ ಶಾದಿ ಮಾಲ್ ಅಂತ ಹೋದರೆ ನಿಮಗೆ ಸಿಗುತ್ತೆ. ಲೂಟೋ ಬಜಾರ್ ಅಂತಲೇ ಹಾಕಿದ್ದಾರೆ. ಆ್ಯಂಡ್ ನೋಡ್ಬೋದು ನೀವು ಇದೇ ಐಟಮ್ಸ್ ಎಲ್ಲ ಹೊರಗಡೆ 30 ರುಪೀಸ್ 40 ರುಪೀಸ್ ಇರುತ್ತೆ. ಇಲ್ಲಿ ಎನಿ ಐಟಮ್ಸ್ 24 ರುಪೀಸ್ ವರ್ತೇಬಲ್ ಅಂತಲೇ ಹೇಳ್ಬೋದು. ನಾವು ಜಸ್ಟ್ ನೋಡ್ಲಿಕ್ಕಂತ ಹೋಗಿದ್ದು. ಫಸ್ಟು ನಮ್ಮ ಅತ್ತಿಗೆ ಹೋಗಿ ತೊಗೊಂಬಂದಿದ್ರು. ನಾನು ಬಗೆಟ್ ಆ್ಯಂಡ್ ಅದು ಮಡಕೆ ಇಡಲಿಕ್ಕೆ ಸ್ಟ್ಯಾಂಡ್ ಬೇಕಿತ್ತು, ಸೊ ಅದು ತೊಗೊಂಬರೋಕ್ಕೆ ಹೋಗಿದ್ದು. ಬಟ್ ಎಷ್ಟು ಐಟಮ್ ತೊಗೊಂಡಿದ್ದೀನಿ ನೋಡ್ತಿರಂತೆ ನೀವು. ಆ್ಯಂಡ್ ಇದು ಸೋಪ್ ಇಡೋದು ಎಲ್ಲ ನೋಡಿ 50-60 ರುಪೀಸ್ ಇದೆ, ಬಟ್ ಇಲ್ಲಿ 24 ರುಪೀಸ್ ಅಷ್ಟೇ. ಆ್ಯಂಡ್ ಬೌಲ್ಸು ಎಲ್ಲ ಥರ ಪ್ರತಿಯೊಂದು ಐಟಮ್ಸ್ ಇತ್ತು ಫ್ರೆಂಡ್ಸ್. ಈಗ ನೋಡಿ ಇದು ಟೂತ್ ಬ್ರಷ್ ಇರೋದು ಅದೆಲ್ಲ ಹೊರಗಡೆ ಎಷ್ಟು ರೇಟ್ ಇದೆ, ಬಟ್ ಇಲ್ಲಿ 24 ರುಪೀಸ್ ಅಷ್ಟೇ. ಇದೆಲ್ಲ ಟ್ರಾವೆಲ್ ಎಲ್ಲಾದರೂ ಹೋಗ್ತಾನ ತುಂಬ ಸೇಫಾಗಿರುತ್ತೆ. 4-5 ಕಡೆ ಹೋಗುತ್ತೆ ಅಂತ ಇರೋದೇ ಇಲ್ಲ. ಒಂದೇ ಇದರಲ್ಲೇ ಆರಾಮ್ಸೆ ಒಂದು 5 ಬ್ರಷ್ ಅಂತರೂ ಹಾಕ್ಕೋಬೋದು. ಎಲ್ಲ ಫ್ಯಾಮ್ಲಿದು ಬ್ರಷ್ ಒಂದೇ ಕಡೆ ಇರುತ್ತೆ. ಚೆನ್ನಾಗಿದೆ ಅಲ್ವಾ. ಆ್ಯಂಡ್ ಇದು ಲಾಳಕೆ ನನಗೆ ತುಂಬಾ ಇಷ್ಟ ಆಯಿತು, ಚೆನ್ನಾಗಿತ್ತು. ಬಟ್ ನಮ್ಮ ಮನೇಲಿದೆ ಅಂತ ನಾನು ತೊಗೊಳ್ಲಿಲ್ಲ. ಆ್ಯಂಡ್ ಎಷ್ಟೊಂದು ಐಟಮ್ಸು ಚೆನ್ನಾಗಿತ್ತು ಫ್ರೆಂಡ್ಸ್. ಏನಂದರೆ ಒಂದು ಆರಾಮ್ 1,000-2,000 ಇಟ್ಕೊಂಡು ಹೋದರೆ ಎಲ್ಲ ಐಟಮು ತೊಗೊಂಬರ್ಬೋದು, ಎಲ್ಲ ಇಷ್ಟ ಆಗುತ್ತೆ. ಬಟ್ ನಾವು ಬರೀ 2 ಐಟಮ್ ತೊಗೊಳಕ್ಕೆ ಹೋಗಿ ಒಂದು 13-14 ಐಟಮ್ ತೊಗೊಂಡು ಬಂದೆ ನಾನು. ತೋರಿಸ್ತೀನಿ ನಿಮಗೆ. ಆ್ಯಂಡ್ ನಮ್ಮ ಪಕ್ಕದ ಮನೆ ಅಕ್ಕನೂ ಅಷ್ಟೇ, ಅವ್ರಿಗೂ ತೊಗೊಂಡ್ವಿ. ಸೊ ನಮ್ಮ ಅತ್ತಿಗೆ ಮೊನ್ನೆ ತಾನೇ ಒಂದು 10-15 ಐಟಮ್ ತೊಗೊಂಡಿದ್ರು, ಮತ್ತು ಈಗಲೂ ಒಂದು 10-15 ಐಟಮ್ ತೊಗೊಂಡ್ರು. ಸೊ ಏನೇನೆಲ್ಲ ತೊಗೊಂಡ್ವಿ ಅಂತ ಈ ವಿಡಿಯೋ ಲಾಸ್ಟ್ ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ. ಚೆನ್ನಾಗಿದೆ, ಸೇಲ್ ಮಾತ್ರ ತುಂಬಾ ಚೆನ್ನಾಗಿದೆ. ಬಟ್ ಏನು ಅಂದರೆ ಎಲ್ಲ ಮನೆಗೆ ಬೇಕಾಗಿರುವಂಥ ಐಟಮ್ಸೇ, ಕ್ವಾಲಿಟಿ ಇದೆ. ಪ್ಲಾಸ್ಟಿಕ್ ಐಟಮ್ಸ್ ಅಂತ ಹೆಂಗೆ ಬೇಕು ಹಾಗೆ ಇಲ್ಲ, ಕ್ವಾಲಿಟಿ ಇದೆ, ತುಂಬಾ ಚೆನ್ನಾಗಿದೆ. ಮಳೆ ಕೂಡ ಜೋರಾಗಿ ಮಳೆ ಬರ್ತಾಯಿತ್ತು ಅವತ್ತು. ಬಟ್ ನಾವು ಹೋದಾಗ ಇರಲಿಲ್ಲ, ಹೋದ್ಮೇಲೆ ಮಳೆ ಬಂತು. ನಾವು 1 ಅವರ್ ಅಲ್ಲೇ ಇದ್ವಿ, 1.5 ಅವರು. ನೋಡಿ ಇದು ಕೂಡ ಪಿಗ್ಗಿ ಬಾಕ್ಸು ಎಷ್ಟು ಚೆನ್ನಾಗಿದೆ. ನನ್ನ ಮಗನಿಗಂತೂ ತುಂಬಾ ಇಷ್ಟ ಆಯಿತು, ತೊಗೊಂಡೆ ನಾನದು ಪಿಗ್ಗಿ ಬಾಕ್ಸು. ಆ್ಯಂಡ್ ಇದು ಟೀ ಸೋಸೋದು ಅದೆಲ್ಲ 24 ರುಪೀಸ್, 8 ರೂಪಾಯಿಗೆ ಒಂದು ಪೀಸ್ ಬಿದ್ದಂಗೆ ಆಯಿತು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ಗೊತ್ತಾ. ನಾನೇ ಫಾಸ್ಟ್ ಫಾರ್ವರ್ಡ್ ಇಟ್ಟಿದ್ದೀನಿ ಫ್ರೆಂಡ್ಸ್, ಎಲ್ಲ ನಿಮಗೆ ನೋಡಿ ನೋಡಿ ಮತ್ತೆ ಬೇಜಾರಾಗಬಾರ್ದು ಅಂತ. ಸೊ ಐಸ್ ಕ್ಯೂಬ್ಸು, ಡಬ್ಬಿಗಳು, ಎಲ್ಲ ಥರ ಐಟಮ್ಸ್ ಇದೆ, ಈ ಥರದ್ದು ಇಲ್ಲ ಅನ್ನಂಗಿಲ್ಲ. ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಕ್ವಾಲಿಟಿ ಇದೆ, ಮೇನ್ ಕ್ವಾಲಿಟಿ ಇದೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. 24 ರುಪೀಸಿಗೆ ಕೊಡ್ತಿದ್ದಾರೆ ಅಂತ ಹೇಳಿ ಹೆಂಗೆ ಬೇಕು ಹಾಗೆ ಐಟಮ್ಸ್ ಇಲ್ಲ. ಇದು ನೋಡಿ ಹೊರಗಡೆ ಇಲ್ಲಾಂದ್ರೂ 40 ರುಪೀಸ್ 50 ರುಪೀಸ್ ಇದೆ, ಇಲ್ಲಿ ಬರೀ 30 ರುಪೀಸ್ ಅಷ್ಟೇ ದೇವ್ರ ಮನೆ ಗುಡಿಸೋದು. ನಾನು ತೊಗೊಂಡೆ ಅದು. ಆಮೇಲೆ ಇದು ಬಾಕ್ಸು ತುಂಬ ಚೆನ್ನಾಗಿತ್ತು, ಬಟ್ ನಮ್ಮ ಮನೇಲಿ ತುಂಬಾ ಬಾಕ್ಸಸ್ ಇದೆ ಅಂತ ನಾನು ತೊಗೊಳ್ಲಿಲ್ಲ, ನಮ್ಮ ಅತ್ತಿಗೆ 2 ತೊಗೊಂಡಿರೋದು. ಆ್ಯಂಡ್ ಇದು ಮೊಬೈಲ್ ಹೋಲ್ಡರ್ ಅಂತೂ ನಾವು ಒಂದು 4 ತೊಗೊಂಡ್ವಿ. ಚೆನ್ನಾಗಿತ್ತು, ಆರಾಮ್ಸೆ ತೊಗೋಬೋದು. ಸೊ ಎಷ್ಟೊಂದು ಐಟಮ್ಸು ಯೂಸ್ಫುಲ್ ಐಟಮ್ಸೇ ಇದೆ. ಸೊ ಹಾಗಾಗಿ ನಾವು ಎಲ್ಲ ಪರ್ಚೇಸ್ನ ಮಾಡಿದ್ವಿ. ಇದು ಗ್ಲಾಸ್ಗಳು ತೊಗೊಂಡ್ವಿ. ಆ್ಯಂಡ್ ಲಂಚ್ ಬಾಕ್ಸು ಚೆನ್ನಾಗಿತ್ತು, ಸ್ನ್ಯಾಕ್ಸ್ ಹಾಕಿ ಕಳಿಸ್ಲಿಕ್ಕೆ. ಬಟ್ ಬಿಸಿ ಐಟಮ್ ಹಾಕಿದರೆ ಏನಾಗುತ್ತೋ ಗೊತ್ತಿಲ್ಲ. ಸ್ನ್ಯಾಕ್ಸ್ ಹಾಕಲಿಕ್ಕೆ ಎಲ್ಲ ಕಲರ್ಫುಲ್ಲಾಗಿ ಚೆನ್ನಾಗಿತ್ತು.
ಬಟ್ ಜಗನ್ ಹತ್ರ ಒಂದು 3-4 ಲಂಚ್ ಬಾಕ್ಸ್ ಇದೆ. ಸೊ ಹಾಗಾಗಿ ನಾನು ತೊಗೊಳ್ಲಿಲ್ಲ. ಏನು ಬೇಕೋ ಅಷ್ಟೇ ತೊಗೋಬೇಕಲ್ವಾ ಫ್ರೆಂಡ್ಸ್, ಸುಮ್ಮನೆ ಇದೆ ಅಂತ ಎಲ್ಲ ತೊಗೊಳಕ್ಕಾಗಲ್ಲ. ನಮಗೇನು ಬೇಕೋ ಮನೆಗೆ ಏನು ಯೂಸ್ ಆಗುತ್ತೋ ಅಷ್ಟೇ ತೊಗೊಂಡಿದ್ದು ನಾನಂತರೂ. ಚೆನ್ನಾಗಿತ್ತಂತಲೇ ಹೇಳ್ಬೋದು, ವರ್ತೇಬಲ್. ಸೊ ಹೆಣ್ಮಕ್ಳಂತರೂ ಖಾಲಿ ಕೈಯಲ್ಲಂತರೂ ಯಾರೂ ಬರಲ್ಲ. ಹೋದರೆ ಮಿನಿಮಮ್ ಒಂದು 10 ಐಟಮ್ ಅಂತರೂ ತೊಗೊಂಬರ್ತಾರೆ ನೋಡಿ. ನಾವೇನೇನು ತೊಗೊಂಡ್ವಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನಾವು ಎಷ್ಟೊಂದು ಐಟಮ್ ತೊಗೊಂಡಿದ್ದೀವಿ ನೋಡ್ರಿ. ಇದೈತೆ, ಇದು ಇಷ್ಟು, ಇಲ್ಲಿ ಇಷ್ಟು, ಮತ್ತು ಅಲ್ಲಿ ಅಷ್ಟು ತೆಗೊಂಡಿದ್ದೀವಿ. ನೋಡೋಣ ಬನ್ನಿ ಎಷ್ಟಾಗುತ್ತೆ. ನಿಯರ್ ಬೈ 1,000. ಪಾಟ್ನು ಎಷ್ಟು ಚೆನ್ನಾಗಿದೆ ನಾನು. 24. ಇಲ್ಲಿ ನಾವು ಟೋಟಲ್ ಒಂದು 6 ಪಾಟ್ಸ್ ತೊಗೊಂಡಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ತೊಗೊಂಡಿದ್ದೀವಿ. ಇದು ಡಸ್ಟ್ಬಿನ್ ಅಂತೂ ತುಂಬಾ ಚೆನ್ನಾಗಿದೆ. ಲೈವ್ आवडला मला डस्टबिन. अयो हे काय की ओला कटोला काय की ನಡ್ರಿ ಹೆಂಗೆ ತಗೊಂಡು ಹೋಗೋದು ಈಗ ಪಂಚಾಯತಿ ಅದು. ಹಾಂ ಚಲೋ ಜಾಯಂಗೆ ಅಂದರಂಗೆ पड़ता है. अभी कितना दिन रहता है? 10 तारीख लास्ट. हाँ कल अपलोड करूँगी. लास्ट 12 तारीख बोल देना. हाँ ठीक है. 12 जुलाई. ओके. फ्राइडे शाम से रहता है ना? 12 तारीख शाम तक. संडे आता है 12 तारीख. ಇಷ್ಟೊಂದು ಯಪ್ಪ ದೇವ್ರೆ, ಈಗ ತಗೊಂಡೋಗೋದೈತೆ ಪಿಕ್ಚರ್. ಚೆನ್ನಾಗಿದೆ ಅಂದರೆ ಮನೆ ಐಟಮ್ಸ್ ಎಲ್ಲ ನೋಡ್ರಿ ಹೆಂಗೆ ಬರ್ತಿದ್ದಾರೆ. ಅಲ್ಲ ಗುಂಪಾಗಿ ಹೆಂಗೆ ಬರ್ತಾರೆ ನೋಡ್ರಿ. ಸರಿ. ಅಂದರೆ ಹೆಣ್ಮಕ್ಳು ನೋಡಿದ್ರೆ ಸುಮ್ಮನೆ ಅಂತೂ ಹೋಗಲ್ಲ, ಯಾರು ಬರೇ ಕೈಯಲ್ಲಿ ಹೋಗಲ್ಲ. ಯಪ್ಪ ದೇವ್ರೆ, ಅವರು ಪ್ಲ್ಯಾನ್ ಮಾಡ್ಕೊಂಡೆ ದೊಡ್ಡ ಕವರ್ ಮಾಡಿದ್ದಾರೆ. ಒಬ್ರು ಯಾರು ಹಂಗೆ ಒಯ್ಯಲ್ಲ ಅಂತ. ಮೂರು ತಗೊಂಡಿದ್ದಾರೆ. 5 ಪಾಟು ಎಲ್ಲ. ಮಳೆ ಬೇರೆ ಬರ್ತಾ ಇದೆ ನೋಡ್ರಿ. ಈ ಶಾದಿ ಮಾಲ್ ಇದೆ ಅಲ್ಲ, SS ಹೈಟೆಕ್, ಇದು SS ಹಾಸ್ಪಿಟ್ಲ್ ಪಕ್ಕನೇ ಇರೋದು, ಪಕ್ಕದ ರೋಡಲ್ಲೇ ಇರೋದು ಇದು. ಇಲ್ಲ ಮುದೇಗೌಡರು ಸ್ಕೂಲ್ ಎದುರುಗಡೆ ರೋಡೆ. ಏಕಾವರೆ ಹಾಂ. ಯಾ ಎಷ್ಟೊಂದು ಸಾಮಾನು ತಂದಿದ್ದೀವಿ ನಾವು, ಸೇಲ್ಸ್ ಬಂದೆವು. ಬನ್ನಿ, ಬಹಳ ಲುಕ್ ಇದಾವೆ ಸಾಮಾನು. ಮತ್ತೆ ಬೇಕು ಅನಿಸ್ತೈತಿ. ಈಗ ತಗೊಂಡೋಗೋದಿದೆ ಅಂದರೆ ವೇಟ್ಲೆಸ್ ಇದೆ ಅಲ್ಲ, ಹೋಗಿ ತಗೊಂಡು ಮುಚ್ಚಿಡ್ಬೇಕು. ನಮ್ಮ ಯಜಮಾನ್ರು ವಿಡಿಯೋ ನೋಡ್ತಾರಲ್ಲ, ವಿಡಿಯೋ ಸಿಕ್ಬೀಳ್ತೀರ. ಡಿಕ್ಕಿ ಮಂದಿ ತೋಮ. ಸೊ ಮನೆಗೆ ಹೋಗಿ ತೋರಿಸ್ತೀವಿ ನಿಮಗೆ ಏನೇನು ತೊಗೊಂಡಿದ್ದೀವಿ ಅಂತ. ಮನೆಗೆ ಹೋಗಿ ಸಿಗ್ತೀವಿ ಫ್ರೆಂಡ್ಸ್.